ನಮಸ್ತೆ, ಹೇಗಿದ್ರೆ ಎಲ್ಲರೂ ಕೂಡ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಓಕೆ, ಯೂಶ್ವಲಿ ನಾವು ಯಾವಾಗಲೂ ಕೂಡ ಪೇರೆಂಟಿಂಗ್, ಮಕ್ಕಳು ಅದು ಎಲ್ಲ ಮಾತಾಡ್ತಿರ್ತೀವಿ. ಬಟ್ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ರಿಯಲಿ ವಾಂಟ್ ಟು ಗಿವ್ ಅ ಸ್ಮಾಲ್ ಟಿಪ್ ಟು ಡಿಯರೆಸ್ಟ್ ಮಾಮ್ಸ್ ಹಿಯರ್. ಸೊ ಎಲ್ಲ ಒಂದು ಬಿಲವೆಡ್ ಮಾಮ್ಸ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ವಾಟ್ ಇಸ್ ದ್ಯಾಟ್ ಅಂತಂದರೆ, ಯೂಶ್ವಲಿ ಮದುವೆ ಆಗುತ್ತೆ, ಮದುವೆ ಆದಮೇಲೆ ಮಕ್ಕಳಾಗುತ್ತೆ, ಇಟ್ಸ್ ಎ ನಾರ್ಮಲ್ ಪ್ರೊಸೆಸ್, ರೈಟ್? ಸೊ ಅದಾದಮೇಲೆ ದ ಮಾಮ್ ಹೂ ಈಸ್ ದೇರ್ ಔಟ್ 80% ಆಫ್ ಅ ಮಾಮ್ಸ್, ಐ ಆಮ್ ಜಸ್ಟ್ ಯಾಕಂದರೆ ಇನ್ನೂ ಒಂದು 20% ಬೇರೆ ಒಂದು ಕ್ಯಾಟಗರಿಯಲ್ಲಿ ಡಿವೈಡ್ ಆಗ್ತಾರೆ. ಸೊ ದ 80% ಆಫ್ ಮಾಮ್ಸ್ ಏನು ಮಾಡ್ತಾರೆ ಅಂತ ಅಂದರೆ, ದೇ ವಿಲ್ ಲೀವ್ ಆಲ್ ದೇರ್ ಕೆರಿಯರ್ಸ್, ದೇ ವಿಲ್ ಲೀವ್ ಆಲ್ ದೇರ್ ಪ್ರೊಫೆಷನ್ಸ್, ದೇ ವಿಲ್ ಲೀವ್ ಆಲ್ ದ ರಿಲೇಷನ್ಶಿಪ್ಸ್ ಟು ಬಿ ಅ ಪೇರೆಂಟ್, ಟು ಬಿ ಅ ಬೆಸ್ಟ್ ಪೇರೆಂಟ್. ಈ ಒಂದು ಪೇರೆಂಟಿಂಗ್ ಜರ್ನಿಯಲ್ಲಿ ಸೊ ಈ ಥರ ಒಂದು ಸ್ವಲ್ಪ ಹಾಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಡೈಲಾಗ್ಸ್ಗಳು ಬರುತ್ತೆ. ಸೊ ಯಾವ ಥರ ಅಂತ ಅಂದರೆ, ನಮ್ಮ ಜೀವನನೇ ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಮಕ್ಳಿಗೋಸ್ಕರನೇ ನಮ್ಮದೆಲ್ಲ ಸರ್ವಸ್ವ, ಅದು ಇದು ಎಲ್ಲ ತುಂಬ ವರ್ಡ್ಸ್ಗಳನ್ನ ಕೇಳಿದ್ದೀನಿ ನಾನು ಕೂಡ. ಸೊ ಯಾವ ಥರ ಆಗುತ್ತೆ ಅಂತ ನೋಡಿ. ಇವಾಗ ಸೊ ಮಗು ಆಗುತ್ತೆ, ಓಕೆ, ಆ ಒಂದು ಪೇರೆಂಟಿಂಗ್ ಜರ್ನಿಲಿ ಮೀನ್ಸ್ ಆ ಮಗು ಚಿಕ್ಕವರಿಂದ ದೊಡ್ಡವನಾಗಿ ಬೆಳೆಸೋ ಒಂದು ಫೇಸಲ್ಲಿ, ಸೊ ಅ ಮಾಮ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಮಾಮ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಅಮ್ಮ ಅನ್ನೋರು ಕೆರಿಯರ್ನ ಬಿಡ್ತಾರೆ, ಪ್ರೊಫೆಷನ್ನ ಬಿಡ್ತಾರೆ ಅಲ್ವಾ? ಸೊ ಕಂಪ್ಲೀಟಾಗಿ ಮಗುಗೆ ಟೈಮ್ ಕೊಡೋಣ ಅಂತ ಹೇಳಿಬಿಟ್ಟು. ಸೊ ಬಟ್ ಡಿಯರ್ ಮಾಮ್ಸ್, ಪ್ಲೀಸ್ ಸ್ಟಿಕ್ ವಿತ್ ಸಮ್ ಹಾಬೀಸ್. ಸೊ ಆ್ಯಸ್ ಅ ಪೇರೆಂಟ್, ಮಗುವಿನ ಪೋಷಣೆಯ ಜೊತೆಗೆ ಸೊ ನೀವು ಒಂದು ಹ್ಯಾಬಿಟ್ನ ಹಾಕ್ಕೋಬೇಕಾಗುತ್ತೆ. ಯಾವುದಾದ್ರೂ ಒಂದು ಹಾಬಿ, ಯುವರ್ ಫೇವ್ರೇಟ್ ಹಾಬೀಸ್. ಇಟ್ ಮೈಟ್ ಬಿ ಅ ಡ್ರಾಯಿಂಗ್, ಇಟ್ ಮೈಟ್ ಬಿ ಅ ಸಿಂಗಿಂಗ್, ಇಟ್ ಮೈಟ್ ಬಿ ಅ ಡ್ಯಾನ್ಸಿಂಗ್, ಎನಿಥಿಂಗ್. ಸೊ ಆ ಒಂದು ಹಾಬಿನ ನೀವು ಬೆಳೆಸಬೇಕಾಗುತ್ತೆ. ಸೊ ನಿಮ್ಮ ಒಂದು ಲೈಫಲ್ಲಿ ಆ ಮಗುವಿನ ಹೊರತಾಗಿ ಇನ್ನೂ ಒಂದು ಲೈಫ್ ಇದೆ, ಓಕೆನಾ? ಅದು ಎಲ್ಲರೂ ಒಪ್ಕೋಬೇಕಾಗತ್ತೆ. ಆ ಲೈಫಲ್ಲಿ ನಾನು ಏನು ಮೀನ್ಸ್ ನೀವೇನು ಅಂತ ಹೇಳಿ ಕಂಡ್ಕೋಬೇಕಾಗಿರುವಂಥ ಸಿಚುವೇಶನ್ ಇದು, ಓಕೆನಾ? ಸೊ ಯು ಹ್ಯಾವ್ ಟು ಬಿ ಪೇಷನ್ಸ್ಫುಲ್ ವಿತ್ ದ್ಯಾಟ್. ಯಾಕಂತಂದರೆ ಲೈಕ್ ರಾದರ್ ದೆನ್ ಅ ಬೀಯಿಂಗ್ ಅ ಮಾಮ್, ಯು ಆರ್ ಅ ಸಮ್ವನ್ಸ್ ವೈಫ್, ಯು ಆರ್ ಅ ಸಮ್ವನ್ಸ್ ಡಾಟರ್, you are a someone's like daughter-in-law, right? You are a someone's best friend. ಸೊ ಇವೆಲ್ಲವೂ ರೋಲ್ ಇದೆ ನಿಮ್ಮ ಒಂದು ಲೈಫಲ್ಲಿ. ಸೊ ಬಟ್ ಆ್ಯಸ್ ಅ ಪೇರೆಂಟ್, ಒಬ್ಬ ಮಹಿಳೆ ಪೇರೆಂಟ್ ಆದ ತಕ್ಷಣ ಯು ವಿಲ್ ಲೀವ್ ಎವ್ರಿಥಿಂಗ್, ಯು ವಿಲ್ ಲೀವ್ ಎವ್ರಿಥಿಂಗ್. ವೈ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ತುಂಬ ಇಂಪಾರ್ಟೆಂಟ್ ಇದು. ಎಷ್ಟು ಇಂಪಾರ್ಟೆಂಟು ಈ ಪೇರೆಂಟಿಂಗ್ ಅನ್ನೋದು, ಎಷ್ಟು ಇಂಪಾರ್ಟೆಂಟು ಈ ಒಂದು ಎಲ್ಲ ರಿಲೇಷನ್ಶಿಪ್ಸ್ಗಳು, ನಿಮಗೆ ಎಲ್ಲ ಸಂಬಂಧಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ಕಾನ್ಸಂಟ್ರೇಟ್ ಆನ್ ದೋಸ್ ಕೇರಿಯರ್. ಡೋಂಟ್ ಟೇಕ್ ಪೇರೆಂಟಿಂಗ್ ಆ್ಯಸ್ ಎ ಪೆಟ್ ಪ್ರಾಜೆಕ್ಟ್. ಸೊ ಈ ಒಂದು ಪೇರೆಂಟಿಂಗ್ನ ದೊಡ್ಡ ಕೆಲಸ ಅನ್ನೋ ಥರ ಫೀಲ್ ಆಗಬೇಡಿ. ಡೋಂಟ್ ಟೇಕ್ ಇಟ್ ಆಸ್ ಅ ಕೇರಿಯರ್. ಅದೇ ಒಂದು ನಿಮಗೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಅದೇ ನನ್ನ ಕೆಲಸ ಅಂತ ಹೇಳಿ ಲೈಕ್ ಜಸ್ಟ್ ಡೋಂಟ್ ಫೀಲ್ ದ್ಯಾಟ್, ಬಿಕಾಸ್ rather than that you have a more things for yourself. ಸೊ ಒಬ್ಬ ಪೇರೆಂಟ್ ಆಗಿರೋ ಜೊತೆಗೆ ಇನ್ನೂ ತುಂಬಷ್ಟು ಇದೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಸೊ ಪ್ಲೀಸ್ ಕಾನ್ಸಂಟ್ರೇಟ್. ಈ ಈ ಪೇರೆಂಟಿಂಗ್ ಅನ್ನೋದು ದೊಡ್ಡ ಕೆಲಸ ಅಂತ ತೊಗೊಂಡಾಗ ಏನಾಗುತ್ತೆ ಅಂದರೆ, ಮಕ್ಕಳ ಮೇಲೆ ತುಂಬ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಯಾಕಂದರೆ ಬೇರೆ ಏನೂ ಕೆಲಸ ಇರಲ್ಲ ಮನೇಲಿ, ಲೈಕ್ ಓಕೆ ಯೂಶ್ವಲ್ ಥಿಂಗ್ ಕೆಲಸ ಇರಲ್ಲ ಅಂದರೆ ಡೋಂಟ್ ಟೇಕ್ ಮಿ ಆಸ್ ಅ ರಾಂಗ್ ಆಲ್ಸೋ, ಬಿಕಾಸ್ ವಿ ಹ್ಯಾವ್ ಅ ಲಾಟ್ ಆ್ಯಸ್ ಅ ಹೌಸ್ ವೈಫ್ಸ್, ವಿ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಡೂ ಇನ್ ಅ ಹೋಮ್. ಬಟ್ ಅದರ್ ದೆನ್ ದ್ಯಾಟ್ ಕೆಲಸ ತುಂಬ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಒಂದು ಪೇರೆಂಟಿಂಗ್ ಅನ್ನೋದನ್ನೇ ತುಂಬ ನಮ್ಮ ಒಂದು ಇಷ್ಟವಾದಂಥ ಪ್ರೊಫೆಷನ್ನ ತೊಗೊಂಡ್ಬಿಟ್ಟಿದ್ದೀವಿ ನಾವು. ಡೋಂಟ್ ಡೂ ದ್ಯಾಟ್. ಅದರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಮಕ್ಕಳ ಮೇಲೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಅಂದರೆ, ನಾನು ಇಷ್ಟು ಓದಿಸ್ತಾ ಇದ್ದೀನಪ್ಪ, ನನ್ನ ಮಗ ಓದ್ತಾನೆ ಇಲ್ಲ, ಓಕೆ, ನಾನು ಇಷ್ಟು ಟೈಮ್ ಕೊಡ್ತಾ ಇದ್ದೀನಿ, ಇಷ್ಟು ತಿಳಿಸ್ಕೊಡ್ತಾ ಇದ್ದೀನಿ, ಎಲ್ಲ ಮಾಡ್ತೀನಿ, ಬಟ್ ಈಸ್ ನಾಟ್ ಸ್ಕೋರಿಂಗ್ ಔಟ್ ಆಫ್ ಔಟ್ ಅಲ್ವಾ? ಈ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಜಸ್ಟ್ ಪಾಸಿಂಗಲ್ಲಿಲ್ಲ, ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್. ಎಷ್ಟು ಟೈಮ್ ನಾವು ಕೊಡ್ತಾ ಹೋಗ್ತೀವಿ, ಮೀನ್ಸ್ ಟೈಮ್ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅದರ್ ದೆನ್ ದಟ್ ಯು ಹ್ಯಾವ್ ಅ ಲೈಫ್. ನೀವು ಒಂದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿದಾಗ ಅದು ನಿಮಗೆ ತುಂಬ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ತೀರ, ಇವಾಗ ಯಾರೋ ಗೆಸ್ಟ್ ಬರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತುಂಬ ನೀಟಾಗಿ ಮಸ್ತೆಲ್ಲ ಮಸಾಲ ಅದೆಲ್ಲ ಹಾಕಿ ಅಡುಗೆ ಮಾಡ್ತಾ ಇರ್ತಾರೆ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಏನಾದರೂ ಸ್ವಲ್ಪ ಕಡಿಮೆ ಆಯ್ತಂದ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ನೋಡಿ. ಸ್ವಲ್ಪ ಯೋಚನೆ ಮಾಡಿ. ಅಂದರೆ ಅಷ್ಟು ಟೈಮ್ ಅಷ್ಟು ಚೆನ್ನಾಗಿ ಮಾಡಿ, ಅಷ್ಟು ಪೇಷನ್ಸಿಂದ ಮಾಡಿದ್ರೆ ಏನೋ ಒಂದು ಅಂದ್ಬಿಟ್ರಲ್ಲ, ಏನೋ ಒಂದು ಆಯ್ತಲ್ಲ ಅನ್ನೋ ಒಂದು ರಿಗ್ರೆಷನ್ ನಮಗೆ ಕಾಡುತ್ತೆ. ಸೊ ಅಲ್ವಾ? ಸೊ ದ್ಯಾಟ್ ಎಕ್ಸ್ಪೆಕ್ಟೇಷನ್, ಆ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ದಾರಿ ಮಾಡಿಕೊಡ್ಬೇಡಿ. ಸೊ ದಿಸ್ ಈಸ್ ನಾಟ್ ಓನ್ಲಿ ಜಸ್ಟ್ ಗುಡ್ ಫಾರ್ ಯು, ಇಟ್ಸ್ ಅ ಗುಡ್ ಫಾರ್ ಯುವರ್ ಚಿಲ್ಡ್ರನ್ ಆಲ್ಸೋ. ಸೊ ನಿಮ್ಮ ಮಕ್ಕಳಿಗೂ ಕೂಡ ತುಂಬ ಹೆಲ್ಪ್ಫುಲ್ ಇದೆ. ಯಾಕಂತಂದರೆ ಅವರಿಗೆ ಒಂದು ಸ್ಪೇಸ್ ಬೇಕು. ದೇ ನೀಡ್ ಅ ಸ್ಪೇಸ್. ಎಸ್, ದೇ ನೀಡ್ ಅ ಸ್ಪೇಸ್.
ಅಲಾಂಗ್ ವಿತ್ ದ್ಯಾಟ್ ಯು ಆಲ್ಸೋ ನೀಡ್ ಸಮ್ ಸ್ಪೇಸ್. ನಿಮಗೂ ಕೂಡ ಅಷ್ಟೇ ಸ್ಪೇಸ್ ಬೇಕಾಗಿದೆ. ಸೊ ಪೇರೆಂಟ್ ಓಕೆ, ಐ ರಿಯಲಿ ಡೋಂಟ್ ವಾಂಟ್ ಟು ಟೆಲ್ ದ್ಯಾಟ್ ಈ ಪೇರೆಂಟಿಂಗ್ ಜನ ನೆಗ್ಲೆಕ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯು ಆಲ್ಸೋ ನೀಡ್ ಸಮ್ ಯುವರ್ ಸೆಲ್ಫ್ ಫೇಸ್. ಸೊ ನಿಮ್ಮನ್ನು ನೀವು ಖುಷಿ ಪಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ, ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟೈಮ್ ತೊಗೊಳ್ಳಿ. ಲವ್ ಯುವರ್ ಸೆಲ್ಫ್ ಫಸ್ಟ್, ಲವ್ ಯುವರ್ ಸೆಲ್ಫ್, ಕನ್ಸಿಡರ್ ಯುವರ್ ಸೆಲ್ಫ್ ಫಸ್ಟ್. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ಯು ರಿಯಲಿ ವಾಂಟ್ ಟು ಗಿವ್ ಯುವರ್ ಚಿಲ್ಡ್ರನ್. ಸೊ ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಪ್ಲೀಸ್ ಲವ್ ಯುವರ್ ಸೆಲ್ಫ್, ಕನ್ಸಿಡರ್ ಯುವರ್ ಸೆಲ್ಫ್. ಯಾಕಂದರೆ ಎಷ್ಟು ನೀವು ಕನ್ಸಿಡರ್ ಮಾಡ್ತಾ ಹೋಗ್ತೀರಾ, ಸೊ ಈ ಕಾನ್ಸಂಟ್ರೇಷನ್ ಅನ್ನೋದು ಈಕ್ವಲ್ ಆಗಿ ಡಿವೈಡ್ ಆಗುತ್ತಾ ಹೋಗುತ್ತೆ. ಸೊ ಅಲರ್ಟ್ನೆಸ್ ಅನ್ನೋದು ಈಕ್ವಲ್ ಆಗಿ ಡಿವೈಡ್ ಆಗುತ್ತಾ ಹೋಗುತ್ತೆ. ಬಟ್ ಪೇರೆಂಟಿಂಗ್ ಮೇಲೆ ನೀವು ಬರೀ ಪೇರೆಂಟಿಂಗ್ ಮೇಲೆ ಮಕ್ಕಳು 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 ಅಂತ ಹೇಳಿ ಭಾಳಷ್ಟು ಟೈಮ್ ಕೊಡ್ತಾ ಹೋದರೆ ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಸೊ ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಪ್ಲೀಸ್ ಕನ್ಸಿಡರ್ ಯುವರ್ ಸೆಲ್ಫ್, ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್.